ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. Very good morning to all of you. I am addressing my students community who are sitting at the back. So very good morning, children. Yes, that's very nice. I'm still a teacher and I would like to associate with students more than with anybody else. Okay? Thank you for really returning the wish. And this program it came as a surprise ನನಗೆ. ಬಹುಶಃ ಮಿಸ್ಟರ್ ನಾಗೇಶ್ ಆ್ಯಂಡ್ ಮಿಸ್ಟರ್ ಧೀರೇಂದ್ರ ಅವರು ಫೋನ್ ಮಾಡಿದಾಗ ಈ ಥರ ಒಂದು ಕಾರ್ಯಕ್ರಮ ಇದೆ ಅಂದರೆ ನಾನು ಸಾಮಾನ್ಯ ಸ್ಯಾಟರ್ಡೇಸ್ ಅಷ್ಟಾಗೂ ಒಪ್ಕೊಳ್ಳಲ್ಲ. Because it's the previous day of Sunday, I would like to keep myself free at least for Saturday so that Sunday I can use my energy properly with my family members. So I'm not a very young lady or young girl, so I have to take care of myself. But here two philosophy I identified. One is, even after passing out as graduates or as engineers or in any capacity, how they are associated with their mother institution. Secondly, how it's not just association, but it is participating wholeheartedly in promoting students' education and also the welfare activity of the institution. ಇವೆರಡು ಬಹಳ ಮುಖ್ಯ. ನೀವು ತುಂಬ ಇದನ್ನು ಈ ಕಾನ್ಸೆಪ್ಟ್ನ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೋಬೇಕು. ಇಲ್ಲಿರೋರೆಲ್ಲ ಎಜುಕೇಟೆಡ್, ಮುಂದೆ ಕೂತಿರೋರೆಲ್ಲ ಎಜುಕೇಟೆಡ್, ಅವ್ರಿಗೆಲ್ಲ ಗೊತ್ತು, ಅವರು ಮಾಡ್ತಾ ಇದ್ದಾರೆ. ಅವ್ರಿಗೆ ನಾಲ್ಕು ಮಾತು ಹೇಳಕ್ಕೆ ನಾನು ಬಂದಿಲ್ಲ. ಅವ್ರು ಮಾಡ್ತಾ ಇರೋ ಸರ್ವೀಸ್ನ ಮತ್ತಷ್ಟು ನಾನೇನು ಮಾಡ್ತಾಯಿದ್ದೀನಿ, ಇವರೆಷ್ಟು ಒಳ್ಳೆ ಸರ್ವೀಸ್ ಮಾಡ್ತಾ ಇದ್ದಾರಲ್ಲ, ಇದರಲ್ಲಿ ಇನ್ನೂ ನಾನೆಷ್ಟು ಅವರಿಂದ ಕಲ್ತ್ಕೋಬೇಕು ಅನ್ನೋಕ್ಕೆ ಮಾತ್ರ ಈ ಫ್ರಂಟ್ ರೋನಲ್ಲಿರೋರ ಬಗ್ಗೆ ನಾನು ಕಲ್ತ್ಕೊಳ್ತಾ ಇರೋದು. ಅರೆ, ನಾನು ಶೇರ್ ಮಾಡ್ಕೋಬೇಕು ಅಂತ ಇರೋದು, ಅಡ್ವೈಸ್ ಮಾಡಬೇಕು ಅಂತಲ್ಲ, ಅಥವಾ ಕಲಿಸ್ಬೇಕು ಅಂತಲೂ ಬಂದಿಲ್ಲ. ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಷ್ಟೇ. ಯಾಕೆಂದರೆ ಭಗವಂತ ಕೃಷ್ಣ ಹೇಳಿದಾಗಲೂ ಅಷ್ಟೇ ಅರ್ಜುನನಿಗೆ, ನಾ ಹೇಳ್ದಂಗೆ ನೀವು ಮಾಡು ಅಂತ ಅವ್ನು ಹೇಳಲಿಲ್ಲ. ಹೀಗೆ ಮಾಡಬೇಕು, ಮಾಡೋದಾದರೆ ಮಾಡು ಅಷ್ಟೇ, ಅದು ನಿನ್ನಿಷ್ಟ ಅಷ್ಟೇ ಹೇಳಿದ್ದವನು. ಸೊ ಇದು ಬಹಳ ಮುಖ್ಯ ನಮಗೆ. ನಮ್ಮಲ್ಲಿ ಗುರುಕುಲ ಪದ್ಧತಿನಲ್ಲಿ ಮಕ್ಕಳನ್ನು ಎಲ್ಲ ಎಜುಕೇಷನ್ ಆದಮೇಲೆ 14 years ಆಫ್ ಎಜುಕೇಷನ್ ಆದಮೇಲೆ ಮನೆಗೆ ಕಳಿಸೋವಾಗ, ಕುಟೀರಗಳಿಗೆ ಕಳಿಸೋವಾಗ ಗುರುಗಳು 10 ಅಡ್ವೈಸ್ ಮಾಡಿ ಕಳಿಸ್ತಾರೆ. ಸತ್ಯಂ ವದ, ಇದು ಎಲ್ಲನೂ ಒಳ್ಳೆಯದನ್ನು ಮಾಡು, ತಾಯಿ ತಂದೆಗೆ ಮರ್ಯಾದೆ ಕೊಡು, ಮಾತೃ ದೇವೋ ಭವ, ಪಿತೃ ದೇವೋ ಭವ, ಅತಿಥಿ ದೇವೋ ಭವ ಎಲ್ಲ ಹೇಳಿ ಕಳಿಸ್ತಾರೆ. ಕೊನೆಯದೊಂದು ಹೇಳ್ತಾರೆ ಭಾಳ ಚೆನ್ನಾಗಿ ನಮ್ಮ ಗುರುಕುಲ ಸಂಸ್ಕಾರದಲ್ಲಿ ಅಂತ ಹೇಳ್ತೀನಿ ನಾನು. ಅದೇನು ಅಂತಂದರೆ, ಮತ್ತೆ ನೀನು ನಿನ್ನ ಕೊಡುಗೆಯನ್ನು, ನಿನ್ನ ಏನೇ ಜ್ಞಾನವನ್ನು ನೀನು ಸಂಪಾದನೆ ಮಾಡಿದರೆ ಅದನ್ನು ಮರಳಿ ಬಂದು ಈ ಸಂಸ್ಥೆಗೆ ಕೊಡಬೇಕು ಅನ್ನೋದು ಒಂದು ಕಟ್ಟಳೆ ನಮ್ಮ ಗುರುಕುಲ ಪದ್ಧತಿನಲ್ಲಿ. ಆದರೆ ಕಾಲಕ್ರಮೇಣ ಮೆಕ್ಯಾಲೆ ಮಕ್ಕಳಾದ್ದರಿಂದ ನಾವು ಎಲ್ಲ ಗ್ರ್ಯಾಂಡ್ ಚಿಲ್ಡ್ರನ್ ಆಫ್ ಮೆಕ್ಯಾಲೆ ಆದಮೇಲೆ ಎಲ್ಲನೂ ಮರ್ತೋಗಿ ಸೆಂಡ್ ಆಫ್ ಪಾರ್ಟಿ ಕೊಡ್ತೀವಿ, ಸೋಷಲ್ ಗ್ಯಾದರಿಂಗ್ ಅಂತ ಕೊಡ್ತೀವಿ, ತಿಂತೀವಿ, ಉಣ್ತೀವಿ, ಮಲಗ್ತೀವಿ, ಹೋಗ್ತೀವಿ, ಮರಿತೀವಿ. ಆದರೆ ಇಲ್ಲಿ ಹಾಗಲ್ಲ. ಇವತ್ತು ನಾನು ನೋಡ್ತಾ ಇರೋದು ನಮ್ಮ ನ್ಯಾಷನಲ್ ಕಾಲೇಜ್ ಜಯನಗರ್ನಲ್ಲಿ ಮೋಸ್ಟ್ ಆಫ್ ದಿ ಬಿಲ್ಡಿಂಗ್ಸ್ ಆ್ಯಂಡ್ ಅದರ್ ಥಿಂಗ್ಸ್ ಡೆವಲಪ್ಡ್ ಓನ್ಲಿ ಬೈ ಸ್ಟೂಡೆಂಟ್ಸ್, alumni students. Please understand. Dr. H.N. was a very down-to-earth Gandhian, simple living, high thinking, and no question of charging fees or anything for any of the children who fall below the poverty line or even the middle line of the poverty. This is the one which is I have seen with him. I have worked with him for 36 years and I have lived with him through and through, and he used to collect only 200 rupees, and then everybody used to, even when S.M. Krishna as a chief minister, when he had come to college, ಸರ್ ನೀವೇನು ಕೇಳಿದ್ರು ಕೊಡೋಕ್ಕೆ ರೆಡಿ ಇದ್ದಾರೆ, ನೀವು ಯಾತಕ್ಕೆ ಈ ಥರ ಸಣ್ಣ ಸಣ್ಣ ಅಮೌಂಟೇ ತೊಗೊಳ್ತಾ? ಇಲ್ಲ ಇದು ತುಂಬ ಡೊನೇಷನ್ ಬಂದುಬಿಟ್ರೆ ಅದು ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿಬಿಡತ್ತೆ. ಮಕ್ಕಳಿಂದ ಪಡೆದದ್ದನ್ನು ಮಕ್ಕಳಿಗೆ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ ಅಂತಂದರು. ಅವರಿಗೆ ಕೊಟ್ಬಿಡ್ಬೇಕು ವಾಪಸ್ಸು, ಅದರಲ್ಲಿ ನಮಗೊಂದು ಭಾಗನೂ ನಾವು ಇಟ್ಕೋಬಾರ್ದು ಅನ್ನೋ ಮಟ್ಟಿಗೆ ಅವರು ಮಾತಾಡಿದ್ದು. ಇವತ್ತು ಎಷ್ಟರ ಮಟ್ಟಿಗೆ ಅದು ಉಪಯೋಗ ಆಗುತ್ತೆ ಅದು ನನಗೆ ಗೊತ್ತಿಲ್ಲ. ಬಿಕಾಸ್ ಆ್ಯಸ್ ದಿ ಐ ಡೋಂಟ್ ವಾಂಟ್ ಟು ಸೇ ಸಿವಿಲೈಸೇಷನ್ ಆರ್ ನಾಗರಿಕತೆ, ಆ ಕತೆ ಈ ಕತೆ ಎಲ್ಲ ಕತೆ ಹೇಳಿ ಎಲ್ಲನೂ ನಾವು ಅದನ್ನು ಮಗ್ಚಾಕ್ಬಿಡ್ತೀವಿ. ಆಮೇಲೆ ಅದ್ರ ಬಗ್ಗೆ ಚಿಂತನೆಯೂ ಮಾಡಲ್ಲ ನಾವು.
ಎವ್ರಿಥಿಂಗ್ ವಿ ಕವರ್ ಅಪ್ ಇನ್ ಅವರ್ ಡೆವಲಪ್ಮೆಂಟ್ ಅಂತ ಒಂದು ಪ್ರೊಸೀಜರಲ್ಲಿ ಎಲ್ಲ ವ್ಯಾಲ್ಯೂಸು ಅದರಲ್ಲಿ ಮಗ್ಚಾಕ್ಬಿಡ್ತೀವಿ. ವಿ ಜಸ್ಟ್ ಟ್ರೈ ಟು ಕವರ್ ಇಟ್ ಅಪ್. ಬಟ್ ಟುಡೇ ಐ ಸಾ ದ್ಯಾಟ್ ಇವನ್ ನಮ್ಮಲ್ಲಿ ನೀವು ಸೈನ್ಸ್ ಸೆಂಟ್ರ್ ಬಂದು ನೋಡ್ಬೋದು. ಇವತ್ತು ನಮ್ಮ ಸಂಸ್ಥೆ ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಮಾಡಿ ಬಹಳ ವಿಜೃಂಭಣೆಯಿಂದ ನಡೀತಾ ಇರೋದಕ್ಕೆ ಕಾರಣ ಆಲಮ್ನಿ ಅಸೋಸಿಯೇಷನ್. ಎಲ್ಲ ಪ್ರತಿಯೊಬ್ಬರು ಬಿ ವಿ ಜಗದೀಶ್ ಅಂತ ಈಸ್ ಇನ್ ಅಮೆರಿಕಾ ಇನ್ ದ ಸಿಲಿಕಾನ್ ಇದರಲ್ಲಿ ಅವ್ರಿಗೆ ಕಂಪ್ಲೀಟಾಗಿ ಈವನ್ ಕಾರ್ಪೊರೇಷನ್ಗೆ ಅವ್ರಿಗೆ ಕಾರ್ಪೊರೇಷನ್ ಸ್ಕೂಲ್ಸ್ಗೆಲ್ಲ ಕೂಡ ಫಾರ್ ಎವ್ರಿ ಸ್ಕೂಲ್ ಹಿ ಗೇವ್ ಸಮ್ 2 crores ಆರ್ ಸಮಥಿಂಗ್. ದಟ್ ಮೀನ್ಸ್ ಹೌ ಮಚ್ ದೇ ಇಟ್ಸ್ ನಾಟ್ ದಟ್ ವೆನ್ ಜ್ಞಾನ ಕೊಟ್ಟಾಗ ನಿಮಗೆ ಇವತ್ತು ಅವರು ಎಷ್ಟು ಚೆನ್ನಾಗಿ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ, ಆಡಿಟೋರಿಯಂ ಕೊಟ್ಟಿದ್ದಾರೆ. ಬರೀ ಅಷ್ಟೇ ಅಲ್ಲ, ನೀವು ಓದಬೇಕಾದ್ರೆ ಏನೇನು ನಿಮಗೆ ಬೇಕು ಪರಿಕರಗಳು, ಯಾವ ರೀತಿ ನಿಮ್ಮ ಮಾನಸಿಕ ಸ್ಥಿರತೆಗಳಿರಬೇಕು, ಹೇಗೆ ನೀವು ಮುಂದಾಲೋಚನೆ ಮಾಡಬೇಕು, ನಿಮ್ಮನ್ನೇ ನೀವು ಹೇಗೆ ಅರ್ಥಕೋಬೇಕು, ಇದೆಲ್ಲ ಭಾಳ ಮುಖ್ಯ. ನೀವು ಸುಮ್ಮನೆ ಮಾತಾಡಬೇಡಿ ಸ್ಟೂಡೆಂಟ್ಸ್, ಯು ಪ್ಲೀಸ್ ಟೇಕ್ ಇಟ್. ಇಟ್ಸ್ ನಾಟ್ ಈಸಿ ಫಾರ್ ಯು ಟು ಗೆಟ್ ಎನಿಥಿಂಗ್ ಫ್ರಮ್ ಎಕ್ಸ್ಪೀರಿಯನ್ಸ್ಡ್ ಪೀಪಲ್. ಯಾಕೆ ಬಯೋಡೇಟಾ ಓದ್ತಾರೆ ಗೊತ್ತಾ ಫಂಕ್ಷನ್ಸ್ನಲ್ಲಿ? ಮುರಳೀಧರ್ ರಾವ್ ಅವರಿಗೆ ಬಯೋಡೇಟಾ ಓದಿದ ತಕ್ಷಣ ಅವ್ರು ಇನ್ನೊಂದು ಲೆವೆಲ್ಗೆ ಹೋಗಲ್ಲ. ನನ್ನ ಬಯೋಡೇಟಾ ಓದಿದ ತಕ್ಷಣ ನಾನು ಇನ್ನೊಂದು ಲೆವೆಲ್ಗೆ ಹೋಗೋಕ್ಕೆ ಸಾಧ್ಯ ಇಲ್ಲ ಬಯೋಡೇಟಾಯಿಂದ. ಆದರೆ ಆ ಪ್ರೊಫೈಲ್ ಓದಿದಾಗ ಅವ್ರು ಹೇಗೆ, ಅವರು ಕೂಡ ನಮ್ಮ ಹಾಗೆ ಇದ್ದು ಹೇಗೆ ಇಷ್ಟು ಅಚೀವ್ ಮಾಡಿದ್ರು, ಹೇಗೆ ಹೀಗೆ ಮಾಡಿದ್ರು ಅಂತ ಇನ್ಸ್ಪೈರ್ ಆಗಲಿ ಅಂತ ಓದೋದು. ಅದನ್ನು ಕೇಳಿಸ್ಕೊಂಡು ನೀವು ನಿಮ್ಮಲ್ಲೂ ಅಂಥ ಶಕ್ತಿಗಳಿರುತ್ತೆ, ಅದನ್ನು ಬಳಸ್ಕೋಬೇಕು ನೀವು. ಯು ಮಸ್ಟ್ ಯೂಟಿಲೈಸ್ ಇಟ್. ಇವಾಗ ನಾನು ಹೇಳ್ತೀನಿ ಕೇಳಿ, ಐ ಸ್ಟ್ರಗಲ್ ವೆರಿ ಹಾರ್ಡ್ ಆಫ್ಟರ್ ಮೈ ರಿಟೈರ್ಮೆಂಟ್ ಫಾರ್ 17 to 18 years ಟು ಬಿಲ್ಡ್ ದ ಇನ್ಸ್ಟಿಟ್ಯೂಷನ್. ಅಲ್ಲಿ ಎಲ್ಲ ಥರ ಘರ್ಷಣೆ, ಹೋರಾಟ, ಅಪಮಾನ, ಅವಮಾನ, ಅವಹೇಳನ, ಆಮೇಲೆ ಆರ್ಥಿಕ ಪರಿಸ್ಥಿತಿಯ ಒಂದು ಗುದ್ದಾಟ ಎಲ್ಲವೂ ಇತ್ತು. ಈ 18 ವರ್ಷ ಎದ್ದು ಬಿದ್ದೇನೆ ಸಂಸ್ಥೆ ಕಟ್ಟಿದ್ದು. ಬಟ್ ಯಾತಕ್ಕೆ ಕಟ್ಟಿದೆ ಅಂತ ನೀವು ಹೇಳ್ಬೋದು. ಆದರೆ ನಾವು ಏನಾದ್ರು ಒಂದು ಮಾಡಬೇಕು ಅನ್ನೋ ತುಡಿತ ಇರಬೇಕು ಮನುಷ್ಯನಿಗೆ. ಇಲ್ಲದ್ರೆ ನಾವೂ ಪ್ರಾಣಿಗಳು ಒಂದೇ ಆಗಿಬಿಡ್ತೀವಿ. ಟೈಮ್ ಊಟ ಮಾಡೋದು, ಮಲ್ಗೋದು, ಬೀಳೋದು, ಮತ್ತು ರೆಸ್ಟ್ ರೂಮ್ಗೆ ಹೋಗೋದು, ಇಷ್ಟಲ್ಲೇ ಮುಗ್ದೋಗುತ್ತೆ. ನೋ, ಯು ಹ್ಯಾವ್ ಟು ಪ್ರೂವ್ ಯೋರ್ ಸೆಲ್ಫ್. ವಾಟ್ ಈಸ್ ಯುವರ್ ಕೆಪ್ಯಾಸಿಟಿ? ಇವತ್ತು ಅವರು ಒಂದು ಎಜುಕೇಷನಲ್ ಫಾರ್ಮುಲಾ ಮೂಲಕ ನಿಮಗೆ 10+3+2 ಕೊಡ್ತಾ ಇದ್ದಾರೆ. ಎಷ್ಟು ಯೂಸ್ಫುಲ್ ಅದು ಅಂತ ನಿಮ್ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನಾವೆಲ್ಲ ಆವಾಗೆಲ್ಲ ಸ್ಟೆನೋಗ್ರಾಫರ್ಸ್ ಆಗಬೇಕು ಅಂತ ಕೂಡ ತುಂಬ ಇದು ಮಾಡ್ತಾ ಇದ್ವಿ. ಐ ಆಮ್ ಟಾಕಿಂಗ್ ಅಬೌಟ್ 1960s and 1970s. ಐ ಥಿಂಕ್ ಮೋಸ್ಟ್ ಆಫ್ ಯು ಮೈಟ್ ನಾಟ್ ಹ್ಯಾವ್ ಬೀನ್ ಬಾರ್ನ್ ಆಲ್ಸೋ. ನೀವು ಯಾರೂ ಹುಟ್ಟೇ ಇರಲಿಲ್ವೇನೋ. ಬಟ್ ನಮಗೆಲ್ಲ ಅವಾಗೆಲ್ಲ ಟೈಪಿಂಗ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಇವಾಗ ಹೇಗೆ ನೀವು ಕಂಪ್ಯೂಟರ್ ಅಂತೀವೋ, ಸ್ಟೆನೋಗ್ರಫಿ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಗೊತ್ತಿಲ್ಲ, ಪ್ರತಿಯೊಂದು ಕಂಪನಿನಲ್ಲೂ ಸ್ಟೆನೋಗ್ರಾಫರ್ಸ್ ಪೋಸ್ಟ್ನ ತೊಗೋಬೇಕಾದ್ರೆ ಆ ಸ್ಟೆನೋಗ್ರಫಿ ವಾಸ್ ಸೋ ವೆರಿ ಇಂಪಾರ್ಟೆಂಟ್ ಪ್ರೊಫೈಲ್, ದಿಸ್ ಥಿಂಗ್ ಪ್ರೊಫೆಷ್ನಲ್ ಪ್ರೊಫೈಲ್, ಆ್ಯಂಡ್ ಇಟ್ ಹ್ಯಾಸ್ ಗಿವನ್ ಮೆನಿ ಪೀಪಲ್ ವೆರಿ ಹೈ ಪೊಸಿಷನ್ ಇನ್ ದೇರ್ ಲೈಫ್. ಯು ಕ್ಯಾನ್ ಯೂಟಿಲೈಸ್ ದ್ಯಾಟ್. Not necessary that you have to compete with this one computer, or even today AI also can help you, but it cannot replace you. You should understand, AI cannot replace human beings, but AI can supplement for you whatever the capacity the human beings have. What you ask, it gives, that's all. But what you should ask is your capacity. ನಿಮ್ಗೇನು ಬೇಕು ಅಂತ ನೀವು ಕೇಳಬೇಕಷ್ಟೇ. ನೀವು ಕೇಳಿದ್ದನ್ನು ಮಾತ್ರ ಅದು ಕೊಡುತ್ತೆ. ನನಗೆ ಇದು ಹಂಗಲ್ಲ, ಹಾಗೆ ಬೇಕು, ಹೀಗೆ ಬೇಕು ಅಂದರೆ ಇಟ್ ಕ್ಯಾನ್ ಹೆಲ್ಪ್ ಯು. Definitely we need that, because as the days are advancing and we have to be in competing with others, the area of this globe, we must compete. ನನಗೆ ಭಾಳ ಇವತ್ತಿಗೂ ಕೂಡ ಕಾಂಪಿಟೇಟಿವ್. ನನಗಿಂತ ಹೆಚ್ಚಾಗಿ ಯಾರಿಗೆ ಜ್ಞಾನ ಇದೆ ಅವರನ್ನು ಹೋಗಿ ಭೇಟಿ ಆಗೋದು, ನನಗೆಷ್ಟು ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋದು. ಸೊ ಐ ಆಮ್ ಆಲ್ವೇಸ್ ಆನ್ ದಿ ಸೈಡ್ ಆಫ್ ದಿ evolving in the knowledge, and that we have to convert into wisdom. ವಿಸ್ಡಮ್ಗೂ ನಾಲೆಡ್ಜ್ಗೂ ಏನು ವ್ಯತ್ಯಾಸ ಅಂತ ಕೇಳಿಲಿ. ಇವಾಗ ಎಜುಕೇಷನ್ ನಿಮಗೆ ಸಿಕ್ಕಿದೆ, ಅದು ಇನ್ಫಾರ್ಮೇಷನ್, ಅದು ಲಿವಿಂಗ್. ಆ ಲಿವಿಂಗಿಂದ ನೀವು ಅದನ್ನು ಹೇಗೆ ನಿಮ್ಮ ಬಳವಳಿಕೆಗೆ, ನಿಮ್ಮ ಮಾನಸಿಕ ಪರಿವರ್ತನೆಗೆ, ನಿಮ್ಮ ತನವನ್ನು ಉಳಿಸ್ಕೊಳ್ಳೋಕ್ಕೆ, ನಿಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳೋಕ್ಕೆ, ನಿಮ್ಮಲ್ಲಿರುವ ಆತ್ಮಸ್ಥೈರ್ಯವನ್ನು ಗುರುತಿಸ್ಕೊಳ್ಳೋಕ್ಕೆ, ನಿಮ್ಮಲ್ಲಿ ಆತ್ಮಾವಲೋಕನ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡೋದೇ ವಿಸ್ಡಮ್ಮು. ಅದಿರಬೇಕು ಮನುಷ್ಯನಿಗೆ. ಅದಿಲ್ಲ ಅಂದರೆ ನಾವು ಮೂರ್ಖರು. ಅದಕ್ಕೆ ಲಾರ್ಡ್ ಟೆನಿಸನ್ ತುಂಬ ಚೆನ್ನಾಗಿ ಬರೆದಿದ್ದಾನೆ, ವೇರ್ ಹ್ಯಾವ್ ವಿ ಲಾಸ್ಟ್ ಅವರ್ ವಿಸ್ಡಮ್ ಇನ್ ನಾಲೆಡ್ಜ್, ವೇರ್ ಹ್ಯಾವ್ ವಿ ಲಾಸ್ಟ್ ಅವರ್ ನಾಲೆಡ್ಜ್ ಇನ್ ಇನ್ಫಾರ್ಮೇಷನ್, ವೇರ್ ಹ್ಯಾವ್ ವಿ ಲಾಸ್ಟ್ ಅವರ್ ಲೈಫ್ ಇನ್ ಲಿವಿಂಗ್, and 20 centuries we have come from heaven to dust ಅಂತ ಹೇಳ್ತಾನೆ. We have come from heaven to dust. Look at this, the Western philosopher is telling like that. You should understand that. But ನಮ್ಮ ಇದರಲ್ಲಿ ಸನಾತನ ಧರ್ಮದಲ್ಲಿ ಎಲ್ಲವನ್ನೂ ಕೊಟ್ಟಿದ್ದಾನೆ.
ಇವಾಗ ನೀವು ಭಗವದ್ಗೀತೆ ಅಂದರೆ ಕೃಷ್ಣ ಕೊಟ್ಟಿದ್ದಾರೆ ಮುರಳಿ ಅವರು ಆಲ್ರೆಡಿ ಈಸ್ ಅ ಕೃಷ್ಣ, ಬಟ್ ಯು ಹವ್ ಗಿವನ್ ಒನ್ ಮೋರ್ ಕೃಷ್ಣ ಫಾರ್ ಹಿಮ್. ಐ ಥಿಂಕ್ ದಟ್ ಈಸ್ ಮೋರ್ ಸ್ಟ್ರಾಂಗರ್ ದ್ಯಾನ್ ದಟ್ ಪರ್ಸ್ನಾಲಿಟಿ. ಐ ಥಿಂಕ್ ಇಟ್ ವಿಲ್ ಗಿವ್ ಹಿಮ್ ಫರ್ದರ್ ಮೋರ್ ಬ್ಲೆಸ್ಸಿಂಗ್ಸ್ ಫಾರ್ ಹಿಮ್. ಬಿಕಾಸ್ ಯಾಕೆ ಅಂತ ಕೇಳಿ, ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡೋವಾಗ ಇದನ್ನು ಬೋಧಿಸ್ತಾದ್ರು ಅಂತಂದರೆ ನೀವೆಲ್ಲ ಅದನ್ನು ಯುದ್ಧಕ್ಕಿಟ್ಬಿಡಬೇಡಿ. ನಿಮ್ಮ ಅಂತರಂಗದಲ್ಲಿ ಮತ್ತು ಬಹಿರಂಗದ ಸಮಾಜದ ನಡುವೆ ನಿಮ್ಮ ಯುದ್ಧ ನಡೀತಾ ಇದೆ ನೋಡಿ. ಇವಾಗ ಅಲ್ಲಿ ಕೂತ್ಕೊಂಡಿದ್ದೀರಾ, ನಿಮ್ಮ ನಾಲಿಗೆ ಮತ್ತು ನಿಮ್ಮ ಮನಸ್ಸು ಚಪಲಗಳ ಬಗ್ಗೆ ಮಾತಾಡಬೇಕು ಅಂತ ಇದೆ. ಆದರೆ ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ, ನಿಮ್ಮ ಬುದ್ಧಿ ಏನು ಹೇಳ್ತಾ ಇದೆ, ಇಲ್ಲಿ ಏನು ಹೇಳ್ತಾ ಇದ್ರೋ ಅದನ್ನು ಕೇಳಿಸ್ಕೊಳ್ಳೋಣ, ನಾವು ಒಂದಷ್ಟು ಕಿಂಚಿತ್ ಉದ್ಧಾರ ಆಗೋಣ, ನಾವು ಅವ್ರ ಹಾಗೆ ಏನಾದ್ರು ಪ್ರಯತ್ನ ಪಡೋಣ ಅಂತ ಬುದ್ಧಿ ಹೇಳ್ತಾ ಇದೆ. ಆದರೆ ನಿಮ್ಮ ಇಂದ್ರಿಯಗಳೇನೇ ಹೇಳ್ತಾ ಇದೆ, ಬಿಟ್ಟಾಕ ಅವ್ರು ಏನೋ ಬಂದಿದ್ದಾರೆ ಮಾತಾಡ್ತಾರೆ, ಅವ್ರಿಗೆ ಗೆಸ್ಟ್ಗಳನ್ನ ಕರೆದಿದ್ದಾರೆ, ಅವ್ರು ಮಾತಾಡ್ಕೊಂಡು ಹೋಗ್ತಾರೆ ಹತ್ಲ ಕಡೆ, ಅವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ, ಬಂದು ಮಾತಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಿಮ್ಮ ಪಾಡ್ ನೀವು ಮಾತಾಡ್ಕೊಂಡು ಕೂತಿರ್ತೀರ, ನಿಮ್ಮ ಪಾಡ್ ನೀವು ಕನಸು ಕಾಣ್ತಾ ಇರ್ತೀರ. ವೆನ್ ಯು ಡೋಂಟ್ ಲಿವ್ ದ ಪ್ರೆಸೆಂಟ್, ಹೌ ಕ್ಯಾನ್ ಯು ಡ್ರೀಮ್ ಅಬೌಟ್ ಯುವರ್ ಫ್ಯೂಚರ್? ಯು ಕಾಂಟ್ ಡ್ರೀಮ್ ಅಬೌಟ್ ಯುವರ್ ಫ್ಯೂಚರ್, ಯು ಶುಡ್ ಲಿವ್ ದ ಪ್ರೆಸೆಂಟ್. ಅದೇ ಹೇಳಿದ್ದು ಭಗವಂತ, ಉದ್ಧರೇದ ಆತ್ಮನಾತ್ಮಾನಂ ಆತ್ಮಾನಂ ಅವಸಾದಯೇತ್ ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂದ. ನಿನಗೆ ನೀನೇ ಬಂಧು, ನಿನಗೆ ನೀನೇ ಶತ್ರು, ನಿನ್ನ ಉದ್ಧಾರ ನಿನ್ನಿಂದಲೇ. ಇದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ದು, ಯು ಆರ್ ದಿ ಆರ್ಕಿಟೆಕ್ಟ್ ಆಫ್ ಯುವರ್ ಲೈಫ್. ನೋ ಬಡಿ ಕ್ಯಾನ್ ಚಿಸಲ್ ಔಟ್ ವಾಟ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ಯು ಅನ್ಲೆಸ್ ಅಂಡ್ ಅಂಟಿಲ್ ಯು ರಿಯಲೈಸ್. ನಿನ್ನಲ್ಲಿ ಒಂದು ಸೋಮಾರಿತನ ಇರುತ್ತೆ, ಟೀಚರ್ಸ್ ತೆಗಿಯೋಕ್ಕಾಗಲ್ಲ, ಟೀಚರ್ಸ್ ಐಡೆಂಟಿಫೈ ಮಾಡ್ಬೋದು, ನೀವು ಆ ಸೋಮಾರಿತನ ಅಂತ ತೆಗಿಬೇಕು. ನಿಮ್ಮಲ್ಲಿ ಕಾಟಾಚಾರಕ್ಕೆ ಓದೋದಿರ್ಬೋದು, ಯಾರೂ ನಿಮ್ಮನ್ನು ಕಾಟಾಚಾರನ ಹೊರಗೆ ಬನ್ನಿ ಅಂತ 1 ಗಂಟೆ ಕಾಲ ಭಾಷಣ ಮಾಡಿದ್ರೂ ಕೂಡ ನಿಮ್ಮನ್ನೇ ನೀವು ಅರಿತುಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನಲ್ಲಿರೋ ಈ ಮೈನಸ್ ಪಾಯಿಂಟ್ಸ್ ಎಲ್ಲ ತೆಗಿಬೇಕು ಅಂತ ನೀವೇನಾದ್ರು ಅದನ್ನು ಮಾಡದೆ ಹೋದರೆ ಯಾರೂ ಏನು ನಿಮಗೆ ಸಹಾಯ ಮಾಡೋಕ್ಕಾಗಲ್ಲ, ಯಾರೂ ಮಾಡೋಕ್ಕಾಗಲ್ಲ. ನೀವು ಅನ್ಕೋಬಿಡಿ ಇದೆಲ್ಲ ಮಂತ್ರದಿಂದ ಮಾವಿನಕಾಯಿ ಬೀಳುತ್ತೆ ಅಂತ, ಹಂಗಾಗೋದೇ ಇಲ್ಲ. ಮಾವಿನಕಾಯಿ ಬರಬೇಕಾದ್ರೆ 1 ವರ್ಷ ಆಗುತ್ತೆ, ಮುಂದಿನ ವರ್ಷದ ತನಕ ಪಾಪ ಆ ಮಾವಿನ ಮರ ಎಲ್ಲ ರಸ ಹೀರ್ಕೊಂಡು ಅದು ಮಾಡಿಕೊಂಡು ಶೇಖರಿಸ್ಕೊಂಡು ನಮಗೂ ಹಸಿರೆಲೆ ಕೊಟ್ಟು, ನಮಗೂ ಆಕ್ಸಿಜನ್ ಕೊಟ್ಟು, ನಮ್ಮ ಪಕ್ಷಿಗಳಿಗೂ ತಾಣವನ್ನು ಕೊಟ್ಟು, ನೆರಳನ್ನು ಕೊಟ್ಟು, ಎಲ್ಲವನ್ನೂ ಕೊಟ್ಟು, ಕೊನೆಗೆ ಮಾರ್ಚ್ ಏಪ್ರಿಲ್ ಮೇನಲ್ಲಿ ನಿಮಗೆ ಬಹಳ ತಿಂದು ಮಿಕ್ಕಿದ್ದ ಹಣ್ಣುಗಳನ್ನು ನಿಮಗೆ ಕೊಡುತ್ತಲ್ಲ. ಆ ಒಂದು ಪರಿಸರದ ಒಂದು ತತ್ವ ನಮ್ಮ ಮಕ್ಕಳಿಗೆ ಬರಬೇಕು ಅನ್ನೋದೇ ನನ್ನ ತುಡಿತ. ಇವತ್ತು ನಾನು 1 ನಿಮಿಷನೂ ಸುಮ್ಮನೆ ಇರಲ್ಲ. ಐ ಥಿಂಕ್ ಐ ಮಸ್ಟ್ ಹ್ಯಾವ್ ವಿಸಿಟೆಡ್ ನಿಯರ್ಲಿ 2000 ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಟು ಪ್ರಮೋಟ್ ಸ್ಟೂಡೆಂಟ್ಸ್. It's not only in Karnataka. It's not only in Karnataka. I have not confined to Karnataka alone. I have gone around the world, and when I went to Newcastle, London, idರಲ್ಲಿ, I visited 22 educational institutions. I found our children are far better than those children, I'm telling you. ಇದನ್ನು ಆದರೆ ನಮ್ಮಲ್ಲಿ ಆ ಒಂದು ನೀವು ಸಿಸ್ಟಮ್ ಒಳಗೆ ಬರಲ್ಲ. ನೀವು ಸಿಸ್ಟಮ್ ಅಂತ ಅಂದಿದ ತಕ್ಷಣ ನೀವು ಡಿಸಿಪ್ಲಿನ್ ಅಂದ್ಕೊಳ್ತೀರಾ, ಡಿಸಿಪ್ಲಿನ್ ಅಂದಿದ ತಕ್ಷಣ ನೀವು ಪನಿಷ್ಮೆಂಟ್ ಅಂದ್ಕೊಳ್ತೀರಾ. ಇದೇ ಡಿಫ್ರೆನ್ಸ್ ಬಿಟ್ವೀನ್ ವೆಸ್ಟ್ ಆ್ಯಂಡ್ ದ ಈಸ್ಟ್. ನಾನೆಲ್ಲ ಮುಗಿಸ್ಕೊಂಡು ಕಾನ್ಫರೆನ್ಸ್ ಎಲ್ಲ ಮುಗಿಸ್ಕೊಂಡು ಹೊರಡೋವಾಗ ಕ್ಯಾನ್ ಯು ಸಮ್ ಅಪ್ ಇನ್ 1 ಲೈನ್ ಅಂತ ಒಬ್ಬ ಪ್ರೆಸ್ನವನು ಬಂದ. ಈ ಥರ ನಾವು ತುಂಬ ಮಾತಾಡಿದ್ರೆ ಅವ್ರು ಕೇಳಿಸ್ಕೊಳ್ಳಲ್ಲ, ಅವ್ರು ಬೇಡ ಅಂತಾರೆ, ಒಂದೇ ಲೈನು ಒಂದೇ ಇದು ಹೇಳಬೇಕು. ದೆನ್ ಐ ಟೋಲ್ಡ್ ದ್ಯಾಟ್ you are disciplined, but culture is not there. We are cultured, but we don't have discipline ande. This is the statement I gave. Discipline is very important. Time andre time, on the dot you should do it. 6:30 ಹೇಳ್ಬೇಕಾ, ಶತಾಯ ಗತಾಯ ಹೇಳ್ಬೇಕು. ಇವತ್ತು ಹೋಗೋಣ, ನಾಳೆ ಹೋಗೋಣ. ನಿಮ್ಮ ಬಾಡಿನ ನೀವೇ ಕಂಟ್ರೋಲ್ ಮಾಡಬೇಕು, ನಿಮ್ಮ ನಿದ್ರೆನ ನೀವೇ ಕಂಟ್ರೋಲ್ ಮಾಡಬೇಕು. ಭವಿಷ್ಯ ತುಂಬ ಚೆನ್ನಾಗಿರುತ್ತೆ. ಇವತ್ತು ಯಾರು ಬದುಕ್ತಾರೋ ತಮ್ಮನ್ನೇ ತಾವು ಕ್ರೂಸಿಫೈ ಮಾಡಿಕೊಂಡು ನಾಳೆ ಅವರು ಬಹಳ ವಿಜೃಂಭಿಸುವ ಬದುಕನ್ನು ಎದುರಿಸ್ತಾರೆ. ಇವತ್ತು ಯಾರು ವಿಜೃಂಭಿಸುವ ಬದುಕನ್ನು ಸ್ಟೂಡೆಂಟ್, ನಾನು ಯಾವಾಗಲೂ ಕೇಳ್ತೀನಿ, ಯು ವಾಂಟ್ ಟು ಬಿ ಝೀರೋ ನೌ ಆ್ಯಂಡ್ ದೆನ್ ಯು ಕ್ಯಾನ್ ಬಿ ಹೀರೋ ಟುಮಾರೋ. ಇಫ್ ಯು ಆರ್ ಹೀರೋ ಟುಡೇ ಯು ವಿಲ್ ಬಿ ಝೀರೋ ಟುಮಾರೋ ಅಂತ ಸ್ಟೂಡೆಂಟ್ಸ್ ಕೇಳ್ತೀನಿ ನಾನು. ಐ ಟೆಲ್ ದೆಮ್ ಆನ್ ದೇರ್ ಫೇಸ್, ಇವತ್ತು ನೀನು ಹೀರೋ ಆಗಿ ಕ್ಯಾಂಪಸಲ್ಲಿ ಓಡಾಡಿಕೊಂಡು ಅಡ್ಡಾಡಿಕೊಂಡು ಖುಷಿಯಾಗಿ ನಾನೇ ರಾಜ ನಾನೇ ರಾಣಿ ಅನ್ಕೊಂಡಿರೋನು ನಾಳೆ ಜವಾನ್ ಆಗ್ತೀಯ. ಇವತ್ತು ಯಾರೋ ಜವಾನನ ಥರ ಬದುಕಕ್ಕೆ ಇಷ್ಟಪಟ್ಟು ಕಷ್ಟಪಟ್ಟು ಎಲ್ಲವನ್ನು ಶ್ರಮಜೀವನವನ್ನು ಪಡ್ತಾ ಮಾಡ್ತಾ ಬರ್ತಾನೋ ಅವನು ನಾಳೆ ದಿವಾನ ಆಗಿ ಹತ್ತಾರು ಜವಾನರಿಗೆ ಅವರನ್ನು ಏಳಿಗೆಗೆ ದುಡಿತಾನೆ.
ಬಹುಶಃ ಇವತ್ತು ಡೋನರ್ಸ್ ಆಗಲಿ, ಇಲ್ಲಿ ಬಂದಿರೋ ಚೀಫ್ ಗೆಸ್ಟ್ ಆಗಲಿ, ಯಾರೇ ಆಗಲಿ, ನಾವೆಲ್ಲ ಆಗಲಿ, ನಾವು ಇಷ್ಟೊಂದು ಸಂಪಾದನೆ ಮಾಡೋಕ್ಕೆ ಶಕ್ತಿ ಹೇಗೆ ಬಂತು ಅಂದರೆ ಆ ತಾಯಿ ಸರಸ್ವತಿನ ಒಲಿಸ್ಕೊಂಡ್ವಿ. ಆ ತಾಯಿ ಸರಸ್ವತಿ ಒಲಿಯೋದು ಅಷ್ಟು ಸುಲಭ ಅಲ್ಲ. ಲಕ್ಷ್ಮಿ ಒಲಿತಾಳೆ, ಯಾಕೆಂದ್ರೆ ಅವಳು ಗೊತ್ತು ಬಂದು ನೀವು ನಮ್ಮನ್ನು ಆಟಾಡ್ಸೋಕ್ಕೆ ಬರ್ತಾಳೆ. ಅವಳು ಬೇಕಂತಲೇ ಬರ್ತಾಳೆ. ಅವಳು ಒಂದು ಸ್ವಲ್ಪ ಹೊತ್ತಿರ್ತಾಳೆ, ಹೊಟ್ಟೋಗ್ತಾಳೆ ಅವಳು. ಆದರೆ ಸರಸ್ವತಿ ಬರೋಕ್ಕೆ ಭಾಳ ತಡ ಆಗುತ್ತೆ. ಆದರೆ ಅವಳು ಬಂದರೆ ನಮ್ಮನ್ನು ಬಿಟ್ಟು ಹೋಗಲ್ಲ ಅವಳು. ನೀವು ಸರಸ್ವತಿನ ನಿಮ್ಮನ್ನು ಇಟ್ಕೋಬೇಕು ನಿಮ್ಮ ಹತ್ರ. ಸರಸ್ವತಿ ಪೂಜೆ ಅಂದರೆ ಸುಮ್ಮನೆ ಮಂಗಳಾರತಿ ಮಾಡಿ ಪ್ರಸಾದ ತಿನ್ನೋದಲ್ಲ. ನಮ್ಮ ಆತ್ಮವಿಶ್ವಾಸ ನಾವು ನಮ್ಮ ವಿವೇಕಾನಂದ ತುಂಬ ಚೆನ್ನಾಗಿ ಹೇಳ್ತಾರೆ, ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಇಸ್ ಡೆತ್ ಅಂತಾರೆ. ನಿಮ್ಮಲ್ಲಿ ವೀಕ್ನೆಸ್ ತುಂಬ ಇದೆ ಮಕ್ಕಳ, ಅದನ್ನು ಹೋಗ್ಲಾಡಿಸ್ಕೋಬೇಕು. ಒಂದಷ್ಟು ಬಾಯಿ ಚಪ್ಪಲಕ್ಕೆ ಮಾತಾಡ್ತೀರಾ, ಆದರೆ ಪಾಠ ಮಾಡ್ತಾ ಇರುವಾಗ ಅದನ್ನು ಬಿಟ್ಬಿಟ್ರೆ ಆಮೇಲೆ ಯಾರು ನಿಮಗೆ ಅಷ್ಟು ಅಕ್ಷರವಾಗಿ ಹೇಳ್ಕೊಡೋರು ಇರ್ತಾರೆ. ಎಷ್ಟೇ ಯೋಚನೆ ಮಾಡಿದ್ರು, ಎಷ್ಟೇ ನೀವು ಗೂಗಲ್ಗೆ ಹೋಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರು, ಅದನ್ನು ಅಸಿಮ್ಯುಲೇಟ್ ಮಾಡಿ, ಅದನ್ನು ಡೈಜೆಸ್ಟ್ ಮಾಡಿ, ಅದನ್ನು ರಿಪ್ರೊಡ್ಯೂಸ್ ಮಾಡಿ, ಅದನ್ನು ರೀಕ್ರಿಯೇಟ್ ಮಾಡೋದು ನಿಮ್ಮ ಕೆಪಾಸಿಟಿಲಿದೆ. ನೀವು ಯಾರನ್ನೂ ಏನೂ ಮಾಡೋಕ್ಕಾಗಲ್ಲ. ಆದ್ದರಿಂದ ಇವತ್ತು ಇಷ್ಟು ಚೆನ್ನಾಗಿ ಇದನ್ನೆಲ್ಲ ಮಾಡ್ತಾ ಇರಬೇಕಾದ್ರೆ ದಾನಿಗಳು ಇಲ್ಲಿ ಬಂದು ಇಷ್ಟೊಂದು ತಾವು ಓದಿದಂಥ ಸಂಸ್ಥೆಗೆ ಇಷ್ಟು ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿದ್ರೆ, ನೀವು ಓದ್ತಾ ಇರೋವಾಗ ನಿಮ್ಮ ಬದುಕಿಗೆ ಏನು ಮಾಡಬೇಕು, ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ಏನಾದ್ರು ಮಾಡೋಕ್ಕೆ ಕಳಿಸಿದಾರಲ್ಲ, ಅಥವಾ ಎಷ್ಟೋ ಜನಕ್ಕೆ ತಾಯಿ ತಂದೆಯ ಸಹಾಯ ಇಲ್ಲದೆ ಇವರ ಸಹಾಯದಿಂದ ಓದಬೇಕಾಗಿರುತ್ತೆ. ಇದನ್ನೆಲ್ಲ ಇವತ್ತು ನೀವು ವಿಚಾರ ಮಾಡಬೇಕು, ಚಿಂತನೆ ಮಾಡಬೇಕು. ಚಿಂತೆ ಮಾಡಬಾರ್ದು. ಚಿಂತೆ ಅನ್ನೋದು ಭಾಳ ಅದನ್ನು ನಾವು ಸುಭಾಷಿತದಲ್ಲಿ ಹೇಳ್ತೀವಿ, ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರಂ ವಿಶೇಷತಂ, ಚಿತಾ ದಹತಿ ನಿರ್ಜೀವಿತಂ, ಚಿಂತಾ ದಹತಿ ಜೀವಿತಂ ಅಂತೀವಿ. ಚಿಂತೆಗೂ ಒಂದೇ ಒಂದು ಸೊನ್ನೆ ವ್ಯತ್ಯಾಸ. ಚಿಂತೆ ಏನು ಮಾಡುತ್ತೆ, ಜೀವಂತವಾಗಿ ಸುಟ್ಟುಬಿಡುತ್ತೆ ನಿಮ್ಮನ್ನು. ಓದಬೇಕು, ನಾಳೆ ಓದ್ತೀನಿ, ಚೆನ್ನಾಗಿ ಮಾಡ್ತೀನಿ, ಅದರಲ್ಲೇ ಕಾಲ ಕಳೆದು ಬಿಡ್ತೀರಾ. ಕೊನೆಯಲ್ಲಿ ಏನು ಮಾಡ್ತೀರಾ, ಅದಾಗಲಿಲ್ಲ. ಇವಾಗ ಇದು ಮಾಡ್ತಾನೋ ಇನ್ನೂ ಬೇಕಾದಷ್ಟು ಬೇರೆ ಲ್ಯಾಂಗ್ವೇಜಸ್ಸನ್ನು ಕಲಿಬೋದು. ಇವತ್ತು ಆನ್ಲೈನಲ್ಲಿ ಎಷ್ಟೊಂದು ಫೆಸಿಲಿಟೀಸ್ ಸಿಗ್ತಾ ಇದೆ. ಇವತ್ತು ನನಗೆ ಆಸೆ ಇದೆ, ಯಾವುದಾದ್ರು ಒಂದು ಫಾರಿನ್ ಲ್ಯಾಂಗ್ವೇಜ್ ನಮಗೆ ಇಂಟ್ರೊಡ್ಯೂಸೇ ಮಾಡಲಿಲ್ವಲ್ಲ ನಮ್ಮ ಮನೆಗಳಲ್ಲಾಗಲಿ ನಮ್ಮ ಪರಿಸರದಲ್ಲಾಗಲಿ. ಇವತ್ತು ಅದು ಗೊತ್ತಾಗಿರೇ ನಾವು ಒಂದು ಲ್ಯಾಂಗ್ವೇಜ್, ನಾಳೆ ಅದನ್ನು ಒಂದು ಸಣ್ಣದಾಗಿ ಏನಾದ್ರು ಟ್ರಾನ್ಸ್ಲೇಟ್ ಮಾಡೋದು, ಸಣ್ಣದಾಗಿ ಒಂದು ಇಲ್ಲಿರೋದನ್ನು ಅಲ್ಲಿಗೆ ಟ್ರಾನ್ಸ್ಲೇಟ್. ಯು ಆಲ್ ವಿಲ್ ಬಿಕಮ್ ವೆರಿ ಗ್ರೇಟ್ ಫಾರ್ ಯೋರ್ ಸೆಲ್ಫ್, ನಾಟ್ ಫಾರ್ ದ ಸೊಸೈಟಿ. ಫಸ್ಟ್ ಯು ಶುಡ್ ನೋ ಯೋರ್ ಸೆಲ್ಫ್. ನೀನು ಅದೇ ಹೇಳ್ತೀವಿ, ಸಕ್ಸಸ್ ಅಂದರೆ ಏನು ಅಂದರೆ ನಾಟ್ ದಟ್ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್. ಇವತ್ತು ಎಷ್ಟೊಂದು ಹೆಸರು ಹೇಳಿದ್ರು, ಅದೆಲ್ಲ ಇಲ್ಲ ನನಗೆ. ಸಕ್ಸಸ್ ಅಂದರೆ ಟು ನೋ ದೈ ಸೆಲ್ಫ್ ಫ್ರಮ್ ದಿ ಪಾಯಿಂಟ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆಸ್ಪೆಕ್ಟ್ಸ್. ದಟ್ ಈಸ್ ಸಕ್ಸಸ್. ಆ್ಯಂಡ್ ಸಕ್ಸಸ್ ಈಸ್ ನಾಟ್ ಒನ್ ಟೈಮ್ ಅಚೀವ್ಮೆಂಟ್. ಇವತ್ತು ಈ ಕೋರ್ಸಲ್ಲಿ ಮಾಡಿಬಿಟ್ಟು ಹೋಗಿಬಿಟ್ರೆ ನಿಮ್ಗೆ ನೆಕ್ಸ್ಟ್ ಯಾವ ಜಾಬ್ ಸಿಕ್ತು, ಎಲ್ಲಿ ಅದು ಇದೆಯಾ, ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ, ಇದು ಬೇಡ, ನೆಕ್ಸ್ಟ್ ಜಾಬ್ಗೆ ಹೋಗಬೇಕು. ಜಾಬ್ ಬಂದಮೇಲೆ ಸಂಬಳ ಸರಿಗಾಗಿದೆಯಾ, ಕುಟುಂಬ ಕಟ್ಟೋಕ್ಕಾಗುತ್ತಾ, ನನಗೆ ಒಂದೊಂದು ಹುಡುಗನ ತಂದು ಜೊತೆಗೆ ಸಂಸಾರ ಮಾಡೋಕ್ಕಾಗತ್ತಾ, ಸಂಸಾರ ಮಾಡಬೇಕು ಅಂದರೆ ನಮ್ಮ ಮಾನಸಿಕ ಸ್ಥಿತಿಗಳು ಹೇಗೆ ಬೆಳವಣಿಗೆ ಆಗಬೇಕು, ಯಾವ ರೀತಿ ಏನನ್ನು ತಿಳ್ಕೊಂಡಿರಬೇಕು, ಇನ್ನೊಬ್ಬರನ್ನ ಅನುಸರಿಸಬೇಕು, ಅಕಾಮಡೇಟ್, ಅಕಂಪ್ಲಿಷ್, ಅಕಂಪನಿ, ಇದನ್ನು ನಾವು ಹೇಳ್ತೀವಿ. ಇದನ್ನೆಲ್ಲ ನೀವು ತಿಳ್ಕೋಬೇಕು. ಆವಾಗಲೇ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಐ ವಾಂಟ್ ಎವ್ರಿಬಡಿ ಟು ಬಿ ಹ್ಯಾಪಿ, ನಾಟ್ ದಟ್ ಯು ಶುಡ್ ಬಿ ರಿಜಾಯ್ಸಿಂಗ್ ವಿತ್ ಯೋರ್ ಮನಿ ಆ್ಯಂಡ್ ಮೆಟೀರಿಯಲಿಸ್ಟಿಕ್ ಥಿಂಗ್. ನಾನು ಏನೋ ಒಂದು ಮಾಡೋಕ್ಕಾಯಿತು, ನಾನು ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡೆ ಅಂತ ನೀವು ಆ ಮಾರ್ಕ್ಸ್ ಕಾರ್ಡ್ ತೊಗೊಂಡು ಹೊರಗಡೆ ಬರುವಾಗ ನಿಮಗಾಗೋ ಅಂಥ ಆತ್ಮವಿಶ್ವಾಸ ನಿಮ್ಮನ್ನು ಇನ್ನೊಂದು ಮೆಟ್ಲು ಹತ್ತಿಸ್ಬೇಕು. ಅರೆ ದುರ್ಯೋಧನನ ಥರ ಅಲ್ಲೇ ಈಗೋ ಬಂದುಬಿಡಬಾರ್ದು, ನಾನು ಇಷ್ಟೊಂದು ಅಚೀವ್ ಮಾಡಿದೆ ಅಂತ. ಅಷ್ಟೇ. ಯಾವಾಗಲೂ ಇವರು ಹೇಳ್ತಾರೆ ಪುರಂದರದಾಸರು, ಮಾನಾಭಿಮಾನವ ತಿಳ್ಕೊಂಡಿರಬೇಕು. ಮಾನದಿಂದ ದುರಭಿಮಾನ ಪುಟ್ಟುವುದು, ದುರಭಿಮಾನದಿಂದ ದುರ್ಯೋಧನ ಹಾನಿಯಾದ ಅಂತ. ಯಾಕೆಂದರೆ ಮಾನದಿಂದ ಅಭಿಮಾನ ಹುಟ್ಟಬೇಕೇ ಹೊರತು ದುರಭಿಮಾನ ಹುಟ್ಟಬಾರ್ದು ಮನುಷ್ಯನಿಗೆ. ದುರಭಿಮಾನ ಹುಟ್ಟಿದ್ರೆ ಅದು ಭಾಳ ತಪ್ಪಾಗುತ್ತೆ. ಆದ್ದರಿಂದ ಏನೇ ಅಚೀವ್ಮೆಂಟ್ ಮಾಡಿದ್ರು ನೀವು ಅಂದ್ಕೊಳ್ಳಿ ಯು ಆರ್ ಗ್ರೇಟ್ ಅನ್ನೋದಕ್ಕಿಂತ ಐ ಹ್ಯಾವ್ ರಿಯಲಿ ಆ್ಯಸ್ ದಿ ಕೆಪಾಸಿಟಿ ಟು ಡೂ ದಿಸ್ ಮಚ್ ಅನ್ಕೋಬೇಕು. ನಾಟ್ ದಟ್ ಐ ಆಮ್ ಗ್ರೇಟ್, ಐ ಹ್ಯಾವ್ ಡನ್ ದಿಸ್, ಐ ಹ್ಯಾವ್ ಡನ್ ದಟ್ ಅಂತ ಅನ್ಕೋಬಾರ್ದು. ಇಷ್ಟೆಲ್ಲ ನೀವು ಮಾಡಿದ್ರೆ ಮಾತ್ರ ನಿಮ್ಮ ಜೀವನನು ನಾಳೆ ನೀವು ಕೂಡ ಒಂದು 10 ಜನಕ್ಕೆ ಸಹಾಯ ಹಸ್ತ ಕೊಡೋಂಥ ಆಗಬೇಕು. ನೀವು ಕೂಡ ಆತ್ಮವಿಶ್ವಾಸದಿಂದ ಜನಗಳ ಮಧ್ಯೆ ನಿಲ್ಲಬೇಕು. ನಿಮಗೂ ಕೂಡ ಬದುಕಿ
ಬದುಕಿನ ಒಂದು ಸಾರದ ಒಂದು ಸಂತಸ ನಿಮಗೂ ಸಿಗಬೇಕು ಮಕ್ಕಳ. ಇದನ್ನೆಲ್ಲ ನೀವು ನೋಡ್ಕೊಳ್ಳಿ. ಇದಕ್ಕೆ ಅನುಗುಣವಾಗಿ ಟೀಚರ್ಸು ಕೂಡ ನಮ್ಮ ಗುರುಕುಲ ಪದ್ಧತಿನಲ್ಲಿ ನಾವು ಯಾವತ್ತೂ ಇನ್ಸ್ಟ್ರಕ್ಟ್ ಮಾಡಲ್ಲ, ವಿ ಕನ್ಸ್ಟ್ರಕ್ಟ್. ಟೀಚರ್ಸ್ ಹ್ಯಾವ್ ಟು ನೋ ದಿಸ್. ವಿ ಡೋಂಟ್ ಡಿಕ್ಟೇಟ್ ಟರ್ಮ್ಸ್, ವಿ ಓನ್ಲಿ ಲಿವ್ ದ ಟರ್ಮ್ಸ್. ನಾವು ಹೇಗೆ ಬದುಕ್ತೀವೋ ಅದನ್ನು ನೋಡಿ ಮಕ್ಕಳು ಕಲಿಬೇಕೆ ಹೊರತು ನಾನು ಹೀಗೆ ಹೇಳ್ತೀನಿ ಹಾಗೆ ಬದುಕು ಅನ್ನೋದು ಅದು ಇವತ್ತು ಫಾರ್ಮಲ್ ಎಜುಕೇಷನ್ನು. ಬಟ್ ನಮ್ಮ ಸಂಸ್ಕಾರಯುತವಾದ ಎಜುಕೇಷನ್ನು ಅಪ್ಪ ಎಷ್ಟೊತ್ತು ಕೇಳ್ತಾನೆ, ಅಪ್ಪ ಏನು ಮಾಡ್ತಾನೆ, ಅಣ್ಣ ಏನು ಮಾಡ್ತಾನೆ, ಅಮ್ಮ ಏನು ಮಾಡ್ತಾಳೆ ನೋಡೇ ಬದುಕಿರೋದು. ಇದರಿಂದ ಇವತ್ತು ಮಕ್ಕಳ ಸ್ಕೂಲ್ ಮನೇಲಲ್ವೇ ಅನ್ನೋದು ಕೈಲಾಸಮ್ದು ಹೊರಟೋಗಿದೆ. ಇವತ್ತು ಮಕ್ಕಳ ಮನೆ ಸ್ಕೂಲ್ ಅಲ್ವೇ ಅಂತ ಬಂದ್ಬಿಟ್ಟಿದೆ. ಆದ್ದರಿಂದ ಟೀಚರ್ಸ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಬಿಲ್ಡಿಂಗ್ ದಿ ಪರ್ಸ್ನಾಲಿಟಿ ಆ್ಯಂಡ್ ದ ನೇಷನ್ ಆಫ್ ದಿ country. So I'll tell you all the best for my students who have accommodated here. Please accomplish yourself and please know yourself.